ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬೆಂಗಳೂರು ಉತ್ತರ ವಲಯ 4 ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಕಾಲೇಜು ಆಡಳಿತ ಮಂಡಳಿಗಳ ಒಕ್ಕೂಟ ಬೆಂಗಳೂರು ಇವರ ಸಹಯೋಗದೊಂದಿಗೆ 2025ನೇ ಸಾಲಿನ ಗುರು ನಮನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮಕುತಿ, ಪರಿಪರಿ ಶಾಸ್ತ್ರವನ್ನೋದಿದರೇನು ವ್ಯರ್ಥವಾಯಿತು ಭಕತಿ. ಕತ್ತಲೆಗೆ ಬೇಕು ನೇಸರನ ಬೆಳಕು, ಮುಸ್ತಕದ ಕತ್ತಲೆಗೆ ಬೇಕು ಪುಸ್ತಕದ ಬೆಳಕು. ಗುರುವೆಂದರೆ ಗಂಗೆಯ ಹೊಳೆ, ಜ್ಞಾನವೆಂಬ ತಂಪು ಕೊಡುವ ತಳೆ. ಗುರುಗಳಿಲ್ಲದ ಬದುಕು ಪೂರ್ವ ದಿಕ್ಕಿಲ್ಲದ ಸೂರ್ಯನಂತೆ. ಮರಕ್ಕೆ ಬೇರು ಎಷ್ಟು ಮುಖ್ಯವೋ ವಿದ್ಯಾರ್ಥಿಗೆ ಗುರು ಅಷ್ಟು ಮುಖ್ಯ. ಎಲ್ಲರಿಗೂ ಹರ್ಷಚಿತ್ತದಿಂದ ನಮಿಸುತ್ತಾ, ಇಂದು ನಾವು ಇಲ್ಲಿ ಕೂಡಿರುವುದು ವಿಶೇಷವಾದ ದಿನವನ್ನು ಆಚರಿಸಲು. ಅದು ಶಿಕ್ಷಕರ ದಿನ. ಕೇವಲ ಹೂಗುಚ್ಛ ಅಥವಾ ಶುಭಾಶಯ ಕೋರುವುದಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ಅವರು ಮಾಡಿದ ಅಸಾಧಾರಣ ಕೊಡುಗೆಯನ್ನು ಸ್ಮರಿಸುವ ದಿನ. ಅದರಂತೆ ಈ ಪವಿತ್ರ ದಿನದಂದು ನಾನು ನನ್ನ ಗುರುವರಿಯರಿಗೆ ಹೃತ್ಪೂರ್ವಕ ನಮನವನ್ನು ಸಲ್ಲಿಸುತ್ತೇನೆ. ಆ ದಿನ ನೀವು ತಿದ್ದಿ ತೀಡಿದ ಅಕ್ಷರಗಳು ಬಾಳೆಯ ಬುತ್ತಿ ನಮಗಿಂದು. ಬದುಕಿನ ಪಯಣದಲ್ಲಿ ಅನುದಿನದ ಸಂಗಾತಿ ಗುರುವೇ, ಅಕ್ಷರ ಬ್ರಹ್ಮನೇ, ಇಂದು ನಿಮಗಿದೋ ನಮ್ಮ ನಮನ. ಗಗನಕ್ಕೆ ಚಂದ್ರನಿಲ್ಲದೆ, ಸಮಾರಂಭಕ್ಕೆ ಅತಿಥಿಗಳಿಲ್ಲದೆ ಸೌಂದರ್ಯವಿಲ್ಲ. ಸೂರ್ಯ ಚಂದ್ರ ಇಲ್ಲದೆ ಆಕಾಶವು ಕತ್ತಲೆಯಾದಂತೆ, ಅತಿಥಿಗಳಿಲ್ಲದೆ ಕಾರ್ಯಕ್ರಮವು ಮಂಕಾಗುತ್ತದೆ. ಇಂದಿನ ಈ ಒಂದು ವೇದಿಕೆಯು ಅತಿಥಿಗಳಿಂದ ಕಂಗೊಳಿಸಬೇಕು ಹಾಗೂ ಅವರ ಮಾತಿನಿಂದ ಮನ ಬೆಳಗಬೇಕು. ಇಂತಹ ಗೌರವಾನ್ವಿತ ಮಹನೀಯರನ್ನು ಆದರದಿಂದ ಬರಮಾಡಿಕೊಳ್ಳೋಣ. ಜ್ಞಾನದ ಕಡಲು, ಅನುಭವದ ಗಣಿ, ನಿಮ್ಮ ಉಪಸ್ಥಿತಿಯೇ ನಮಗೆಲ್ಲ ಪ್ರೇರಣೆ. ವೇದಿಕೆಗೆ ತಮಗೆ ಸ್ವಾಗತ ಕೋರುವ ಈ ಕ್ಷಣ ಸದಾ ಸ್ಮರಣೀಯ. ಸಾಧನೆಯ ಶಿಖರವೇರಿ ಸಮಾಜಕ್ಕೆ ಮಾದರಿಯಾದವರು, ನಿಮ್ಮ ಮಾರ್ಗದರ್ಶನವೇ ನಮಗೆಲ್ಲ ದಾರಿದೀಪ. ವೇದಿಕೆಗೆ ತಮಗೆ ಹೃದಯಪೂರ್ವಕ ಸ್ವಾಗತ. ನಿಮ್ಮ ಮಾತುಗಳಿಗಾಗಿ ನಮ್ಮೆಲ್ಲರ ಕಾತುರ. ಕಾಸ್ಮೋ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಅತಿಥಿಗಳನ್ನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ಳಬೇಕೆಂದು ವಿನಂತಿಸುತ್ತಾ, ಶ್ರೀಯುತ ಡಾಕ್ಟರ್ ಬಿ ಸುರೇಶ್ ಸರ್ ಅವರು ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಕಾಲೇಜು ಆಡಳಿತಗಳ ಮಂಡಳಿಗಳ ಒಕ್ಕೂಟದ ಅಧ್ಯಕ್ಷರು ಹಾಗೂ SJM ಪಬ್ಲಿಕ್ ಸ್ಕೂಲ್ನ ಸಂಸ್ಥಾಪಕ ಕಾರ್ಯದರ್ಶಿಗಳು, ದಯಮಾಡಿ ವೇದಿಕೆಗೆ ಆಹ್ವಾನಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಹಾಗೆಯೇ ಡಾಕ್ಟರ್ RB ಬೀರೇಗೌಡರವರು ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಕಾಲೇಜು ಆಡಳಿತ ಮಂಡಳಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ SS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಸಂಸ್ಥಾಪಕ ಕಾರ್ಯದರ್ಶಿಗಳು, ಇವರಿಗೂ ಕೂಡ ವೇದಿಕೆಗೆ ಆಹ್ವಾನ. ಶ್ರೀರಾಮ್ ಕೆ ಹನುಮಂತಯ್ಯ ಅವರು ನಿವೃತ್ತಿ ಸಂಚಾರಿ ನಿರೀಕ್ಷಕರು ಹಾಗೂ ಸಾಹಿತಿಗಳು, ಅವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಡಾಕ್ಟರ್ ಸತ್ಯಮಂಗಲ ಮಹಾದೇವರವರು
ಕವಿಗಳು ಮತ್ತು ವಿದ್ವಾಂಸರು ಇವರು ಸಹ ನಮ್ಮ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ. ಸಂಸ್ಕೃತಿಯ ಮಹತ್ವದ ಮಾತು. ಅತಿಥಿಯನ್ನು ದೇವರಂತೆ ಕಾಣುವ ಈ ಸಂಸ್ಕಾರವು ನಮ್ಮ ಆತಿಥ್ಯತೆಯ ವೈಶಿಷ್ಟ್ಯವನ್ನು ತೋರಿಸುತ್ತದೆ. ಅಂತಹ ಮಹಾನ್ ಅತಿಥಿ ಮಹೋದಯರನ್ನು ಸ್ವಾಗತಿಸಲು SSJPS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಸಂಸ್ಥಾಪಕ ಕಾರ್ಯದರ್ಶಿಗಳು ಹಾಗೂ ಕಾಸ್ಮೋ ಸಂಘಟನೆಯ ನಿರ್ದೇಶಕರು ಆದಂತಹ ಶ್ರೀಯುತ ಡಾಕ್ಟರ್ CD ಪಾಪೇಗೌಡರವರನ್ನು ವಿನಂತಿಸುತ್ತೇನೆ. ಎಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ಈ ಒಂದು ವೇದಿಕೆಗೆ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಸಂಘಟನೆಯಿಂದ ನಾವೆಲ್ಲರೂ ನಮ್ಮ ಶಿಕ್ಷಕರ ಕಣ್ಮಣಿ ನಮ್ಮ ಅಣ್ಣ ಪುಟ್ಟಣ್ಣ ಅವರನ್ನು ಸಂಪರ್ಕಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕೆಂದು ಪ್ರಾರ್ಥಿಸಿದಾಗ ಅವರು ತಮ್ಮ ಆತ್ಮಸಂತೋಷದಿಂದ ಒಪ್ಪಿ ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಸಂಘಟನೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಮತ್ತೋರ್ವ ಮೇಲ್ಮನೆಯ ಶಾಸಕರಾಗಿರುವ ಮತ್ತು ವಿದ್ಯಾಸಂಸ್ಥೆಗಳನ್ನು ಹೊಂದಿ CMR ಹೆಸರಿನಲ್ಲಿ ನಡೆಸ್ತಾ ಇರುವ ಸುರೇಶ್ ಗೌಡ್ ಸರ್ ಅವರು ಬಂದಿದ್ದಾರೆ. ಅವರನ್ನು ಸಹ ಈ ಒಂದು ಸಭೆಗೆ ಆತ್ಮೀಯವಾಗಿ ನನ್ನ ವೈಯಕ್ತಿಕವಾಗಿ ಎಚ್.ಎಂ. ರಮೇಶ್ ಗೌಡ್ ಸರ್ ಅವರಿಗೆ ಈ ಒಂದು ಸಭೆಗೆ ಆತ್ಮೀಯವಾಗಿ ನಮ್ಮ ಸಂಘದ ಪರವಾಗಿ ಮತ್ತು ಎಲ್ಲ ಶಿಕ್ಷಕರ ಪರವಾಗಿ ನಾನು ನನ್ನ ವೈಯಕ್ತಿಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ಈ ಒಂದು ಸಂಘಟನೆಯ ರೂವಾರಿಗಳು ಹಾಗೂ ಈಗಿನ ಅಧ್ಯಕ್ಷರು ಆಗಿರುವ ವಿ ಸುರೇಶ್ ಸರ್ ಅವರು ಈ ಒಂದು ವೇದಿಕೆಯಲ್ಲಿ ಆಸೀನರಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ಈ ಒಂದು ಸಂಘಟನೆಗೆ ಅತ್ಯುತ್ತಮವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಈಗ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಡಾಕ್ಟರ್ RB ಬೀರೇಗೌಡರು ಸರ್ ಬಂದಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ನಮ್ಮ ಸಂಘದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಿವೃತ್ತ ಸಂಚಾರಿ ನಿರೀಕ್ಷಕರು ಹಾಗೂ ಸಾಹಿತಿಗಳು ಈ ಒಂದು ಸಭೆಗೆ ಆಗಮಿಸಿ ತಮ್ಮ ಒಂದು ಹಿತವಚನವನ್ನು ನೀಡಲು ಬಂದಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಮ್ಮ ಸಂಘಟನೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದ ಯಲಹಂಕ ಕ್ಷೇತ್ರದ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ವಿಶ್ವನಾಥ್ ಸರ್ ಅವರು ಬರಬೇಕಾಗಿತ್ತು. ಕಾರಣಾಂತರದಿಂದ ಅವರು ಆಗಮಿಸಿಲ್ಲ. ಆದರೂ ಸಹ ಅವರನ್ನು ಈ ಒಂದು ಸಭೆಯಲ್ಲಿ ಆಹ್ವಾನಿಸಲು ನಾನು ವೈಯಕ್ತಿಕವಾಗಿ ಆಹ್ವಾನಿಸುತ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಘಟನೆಯ ಪದಾಧಿಕಾರಿಗಳೆಲ್ಲರೂ ಆಗಮಿಸಿದ್ದಾರೆ. ಹಾಗೆಯೇ ಈಗಿರುವ ಶ್ರೀ PG ಲಿಂಗರಾಜ್ ಸರ್ ಉಪಾಧ್ಯಕ್ಷರು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಸಂಘದ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮತ್ತೋರ್ವರು ಡಾಕ್ಟರ್ ಸತ್ಯಮಂಗಲ ಮಹಾದೇವ್ ಅವರು ಕವಿಗಳು ಮತ್ತು ವಿದ್ವಾಂಸರು ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಅವರು ಸಹ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಸಂಘದ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಮ್ಮ ಸಂಘದ
ಮತ್ತೋರ್ವ ಉಪಾಧ್ಯಕ್ಷರು ಶ್ರೀಮತಿ ಸುಮಾ ರಮೇಶ್ ಮೇಡಮ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ಶ್ರೀ BM ರಮೇಶ್ರವರು ಖಜಂಚಿಗಳು ಅನನ್ಯ ಪಬ್ಲಿಕ್ ಶಾಲೆ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಈ ಒಂದು ಸಂಘಕ್ಕೆ ಸಹ ಕಾರ್ಯದರ್ಶಿಗಳಾಗಿರುವ ಡಾಕ್ಟರ್ ಸುಹಾಸ್ ಸುಬ್ರಾಜ್ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನನ್ನ ವೈಯಕ್ತಿಕವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಯುವ ಕಣ್ಮಣಿ ಸಂಘಟನಾ ಕಾರ್ಯದರ್ಶಿಯಾಗಿರುವ ಡಾಕ್ಟರ್ ಪ್ರಶಾಂತ್ JR ಅವರು RR ಗ್ಲೋಬಲ್ ಸ್ಕೂಲಿನ ಸಂಸ್ಥಾಪಕ ಕಾರ್ಯದರ್ಶಿಗಳು ಅವರು ಸಹ ಆಗಮಿಸಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಅವರನ್ನು ಆಹ್ವಾನಿಸುತ್ತೇನೆ. ಮತ್ತೋರ್ವ ನಿರ್ದೇಶಕರು ಶ್ರೀ ಮೋಹನ್ ರಾವ್ ಅವರು ಗುಡ್ಡಿಯಾರ್ ಶಾಲೆ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಶ್ರೀ ಚನ್ನಪ್ಪನವರು ಜ್ಞಾನಜ್ಯೋತಿ ವಿದ್ಯಾಲಯ ರಾಜಾನಕುಂಟೆ ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ನನ್ನ ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇದು ಶಾರದಾ ವಿದ್ಯಾನಿಕೇತನ್ ಶಾಲೆಯ ಕಾರ್ಯದರ್ಶಿಗಳು ಹಾಗೂ ನಮ್ಮ ಸಂಸ್ಥೆಯ ನಿರ್ದೇಶಕರು ಅವರು ಸಹ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಶ್ರೀಮತಿ ಎಲಿಜಬೆತ್ ಇನ್ಫೆಂಟ್ ಜೀಸಸ್ ಶಾಲೆಯ ಕಾರ್ಯದರ್ಶಿಗಳು ನಮ್ಮ ಸಂಘದ ಪದಾಧಿಕಾರಿ ನಿರ್ದೇಶಕರು ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆಯೇ ಶ್ರೀಮತಿ ತಸ್ಲಿಂ ಬಾನವರು, ಹಾಗೆಯೇ ಶ್ರೀ ಪರಮೇಶ್, ಶ್ರೀ ಸಿದ್ದರಾಜ್ ಸರ್, ಜಗದೀಶ್ ಸರ್, ವಿವೇಕ್, ಹಾಗೆಯೇ ಮಹಾದೇವಯ್ಯನವರು KPM ಬ್ಲಾಸಮ್ ಸ್ಕೂಲ್, ಹಾಗೆಯೇ ಶ್ರೀ ಬಸವರಾಜ್ ಸರ್ ಅವರು ಪವಿತ್ರ ವಿದ್ಯಾನಿಕೇತನ್, ಶ್ರೀ ಬೈರೇಗೌಡರು ವಿದ್ಯಾಂಜಲಿ ಅಂತಾರಾಷ್ಟ್ರೀಯ ಶಾಲೆ, ಶ್ರೀ ಚಂದ್ರಶೇಖರ್, ಹಾಗೆ ಶ್ರೀಮತಿ ವಿಜಯಲಕ್ಷ್ಮಿ, ಶ್ರೀಮತಿ ಉಮಾದೇವಿ, ಶ್ರೀ ರಾಜಣ್ಣ, ಶ್ರೀ ಆಶಾ ಗಾಡ್ವಿನ್ ಹಾಗೂ ಶ್ರೀಮತಿ ಅಂತೋಣಿ ಮೇರಿ, ಶ್ರೀ ಫೈಸಲ್ ಪಾಷಾ, ಶ್ರೀ ಯಶವಂತ್, ಶ್ರೀ ಚೇತನ್ ಲಕ್ಷ್ಮಣ್ ರೆಡ್ಡಿ ಅವರು ಇವರು ನೂತನವಾಗಿ ನಮ್ಮ ಒಂದು ಸಂಘಕ್ಕೆ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಆಯ್ಕೆಯಾಗಿ ಈ ವರ್ಷದಲ್ಲಿ ಈ ಒಂದು ಶಿಕ್ಷಕರ ಒಂದು ದಿನಾಚರಣೆಗೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ವೇದಿಕೆಗೆ ನಾವು ಸುಮಾರು 100 ಶಿಕ್ಷಕರನ್ನು ಸನ್ಮಾನಿಸಲು ಈ ಒಂದು ವೇದಿಕೆಗೆ ಕರೆತರಲು ನಾವೆಲ್ಲರೂ ಶ್ರಮಿಸಿದ್ದೇವೆ. ಆದರೆ ಸಮಯಾಭಾವದಿಂದ ಅವರ ಹೆಸರುಗಳನ್ನು ಕರೆಯಲಾಗೋದಿಲ್ಲ. ಆದ್ದರಿಂದ ಆ 100 ಜನ ಸನ್ಮಾನಿತ ಶಿಕ್ಷಕರು ಬಂದಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಸಂಘದ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ 16 ಜನ ಹೊಸದಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಿ ಬಂದಿದ್ದಾರೆ. ಅವರನ್ನು ಸಹ ನಾನು ನಮ್ಮ ಸಂಘದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಈ ಒಂದು ಸಭೆಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅನೇಕ ವಿಧದಲ್ಲಿ ಸಹಾಯ ಹಸ್ತವನ್ನು ನೀಡಿ ನಿಮ್ಮೆಲ್ಲರ ಮಧ್ಯೆ ಇರುವಂಥವರಿಗೂ ಸಹ ನಾನು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಬಹುತೇಕ ಶಿಕ್ಷಕರು, ಹಾಗೆ ಶಾಲಾ ಮಕ್ಕಳು, ಹಾಗೆ ಪೋಷಕರು ಎಲ್ಲರೂ ಸಹ ಈ ಒಂದು ಸಮಾರಂಭಕ್ಕೆ ಬಂದಿದ್ದೀರಾ. ತಮ್ಮೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ಮಾಧ್ಯಮ ಮಿತ್ರರು, ಹಾಗೆಯೇ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಹಾಗೂ ನಮ್ಮ ಇಲಾಖೆಯ ಸಿಬ್ಬಂದಿಗಳು ಆಗಮಿಸಿದ್ದಾರೆ. ಅವ್ರಿಗೂ ಸಹ ನನ್ನ ವೈಯಕ್ತಿಕವಾಗಿ ನಮ್ಮ ಸಂಘದ ಪರವಾಗಿ ಅನಂತ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ವಿದಾಯಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಒಳಗೆ ಬಚ್ಚಿಟ್ಟ ಚಿನ್ನದಂತಿತ್ತು, ಸಸಿಯೊಳಗಣ ರಸದ ರುಚಿಯಂತಿತ್ತು, ನೆನೆಯೊಳಗಣ ಪರಿಮಳದಂತಿತ್ತು ನಿಮ್ಮ ಸ್ವಾಗತ. ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿ ಹಿಡಿದಂತಿತ್ತು. SSJPS ಸಂಸ್ಥಾಪಕರಾದ ಪಾಪೇಗೌಡರ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಜ್ಯೋತಿ ಪರಬ್ರಹ್ಮ ಜ್ಞಾನದೀಪಂ ಸಂಧ್ಯಾದೀಪಂ ನಮೋಸ್ತುತೆ. ಬೆಳಕು ಜ್ಞಾನೋದಯದ ಸಂಕೇತ,
ಪ್ರತಿಯೊಂದು ಶುಭ ಕಾರ್ಯಕ್ಕೂ ದೀಪ ಬೆಳಗಿಸುವುದು ಸಂತೋಷವನ್ನು ವ್ಯಕ್ತಪಡಿಸುವುದಲ್ಲದೆ ಕತ್ತಲೆಯನ್ನು ದೂರ ಮಾಡುತ್ತದೆ. ಈ ದಿನವನ್ನು ಬೆಳಗಿಸಲು ಮತ್ತು ಪ್ರಕಾಶಮಾನಗೊಳಿಸಲು ಜ್ಞಾನ ದೇವತೆಗೆ ಗೌರವ ಸಲ್ಲಿಸಲು ಹಾಗೂ ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಸಾಂಕೇತಿಕವಾಗಿ ಉದ್ಘಾಟಿಸಬೇಕೆಂದು, ಹಾಗೆಯೇ ಅಕ್ಷರದ್ರೋವ ಸಾವಿತ್ರಿಬಾಯಿ ಫುಲೆ ಹಾಗೂ ಶಿಕ್ಷಣದ ಹರಿಕಾರ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಬೇಕೆಂದು ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಗಣ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಇನ್ನು ಭಾರತಾಂಬೆಯ ಮಗಳಾಗಿ ಚಿತ್ರಿಸಿರುವಂತಹ ಪ್ರಸಿದ್ಧ ಕನ್ನಡ ಕವಿ ಕುವೆಂಪುರವರು ಬರೆದಿರುವಂತಹ ನಾಡಗೀತೆಯಾಗಿ ಮಾನ್ಯತೆಯನ್ನು ಪಡೆದಿರುವಂತಹ ಜೈ ಭಾರತ ಜನನಿಯ ತನುಜಾತೆ ಗೀತೆಯನ್ನು ಈ ಸುಂದರ ಕ್ಷಣದಲ್ಲಿ ತಮ್ಮ ಮಧುರ ಕಂಠದ ಮೂಲಕ ಬಿತ್ತರಿಸಲು ವೇದಿಕೆಗೆ ಹೆಜ್ಜೆ ಹಾಕಲಿದ್ದಾರೆ RR ಗ್ಲೋಬಲ್ ಶಾಲೆಯ ವಿದ್ಯಾರ್ಥಿಗಳು. ಜೋರಾದ ಚಪ್ಪಾಳೆಯ ಮೂಲಕ ಬರಮಾಡಿಕೊಳ್ಳೋಣ. ದಯವಿಟ್ಟು ಎಲ್ಲರೂ ಕೂಡ ಎದ್ದು ನಿಂತು ಈ ಗೌರವ ಸೂಚಿಸಬೇಕೆಂದು ತಮ್ಮಲ್ಲಿ ಸವಿನಯ ವಿನಂತಿ.
ನಾಡಗೀತೆ ಭಾರತ ಮಾತೆಯ ಮಗಳಾದ ಕರ್ನಾಟಕ ಮಾತೆಗೆ ನಮಿಸಿದ ನಮ್ಮ RR ಗ್ಲೋಬಲ್ ಶಾಲಾ ಮಕ್ಕಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಇದೀಗ ನಮ್ಮ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ನೀಡಲು ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಕಾಲೇಜು ಆಡಳಿತ ಮಂಡಳಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ SS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಸಂಸ್ಥಾಪಕ ಕಾರ್ಯದರ್ಶಿಗಳು ಆದಂತಹ ಶ್ರೀಯುತ ಡಾಕ್ಟರ್ RB ಬೀರೇಗೌಡರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಸಮಸ್ತ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು. ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಪುಟ್ಟಣ್ಣನವರೇ ಹಾಗೂ ಮೇಲ್ಮನವಿ ಸದಸ್ಯರಾದಂಥ ರಮೇಶ್ರವರೇ ಹಾಗೂ ನಮ್ಮ ಒಕ್ಕೂಟದ ಅಧ್ಯಕ್ಷರೇ ಹಾಗೂ ವಿವಿಧ ಗಣ್ಯ ವ್ಯಕ್ತಿಗಳೇ, ಇವತ್ತು ಈ ನಾವು ಶಿಕ್ಷಕರ ದಿನಾಚರಣೆಯನ್ನು ಇಲ್ಲಿ ಆಚರಿಸ್ತಾ ಇದ್ದೀವಿ ಅಂತಂದರೆ ಇದಕ್ಕೆ ಕಾರಣ ನಮ್ಮ ಸರ್ಕಾರಿ ಶಿಕ್ಷಕರು ಹಾಗೂ ಸರ್ಕಾರದ ಅಧಿಕಾರಿಗಳು ಹಾಗೂ ಕೆಲವು ಪಿತೂರಿ ಅನ್ಬೋದು. ಅದು ಏನು ಅಂತಂದರೆ ನಿಮಗೆಲ್ಲ ಗೊತ್ತಿರುವಂಥ ವಿಷಯನೇ. ನಮ್ಮ ಸುಮಾರು ವರ್ಷಗಳಿಂದ ನಮ್ಮ ಶಿಕ್ಷಕರಿಗೆ ಒಂದು ಆ್ಯಕ್ಚುಲಿ ನಮ್ಮ ಪ್ರೈವೇಟ್ ಶಾಲೆಗಳಲ್ಲಿ ಈ ನಮ್ಮ N4ನಲ್ಲಿರೋಂಥ ಶಾಲೆಗಳು ಪ್ರೈವೇಟ್ ಶಾಲೆಗಳೇ ಜಾಸ್ತಿ ಇರೋದು. ಸರ್ಕಾರಿ ಶಾಲೆಗಳಿರೋದು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ. ಆದರೆ ನಮಗೆ ಕೊಡ್ತಾಯಿದ್ದು ಕೇವಲ 10ರಿಂದ 12 ಶಿಕ್ಷಕರ ಪ್ರಶಸ್ತಿಗಳನ್ನು ಮಾತ್ರ ನೀಡ್ತಾಯಿದ್ರು. ಅವರು ಮಾತ್ರ 70ರಿಂದ 80 ಶಾಲೆಗಳಿಗೆ ಶಿಕ್ಷಕರ ಪ್ರಶಸ್ತಿಗಳನ್ನು ನೀಡಿಕೊಂಡು ಬರ್ತಾಯಿದ್ರು. ಇದನ್ನು ನಾವು ಅಧಿಕಾರಿಗಳಿಗೆ ತಿಳಿಸಿದ್ವಿ, 2-3 ಸಾರಿ ಫೈಟ್ ಮಾಡಿದ್ವಿ, ಮೀಟಿಂಗಲ್ಲೆಲ್ಲ ಮಾತಾಡಿದ್ವಿ. ಆದ್ರೂ ಅವರು ನಮ್ಮನ್ನು ಸರಿದಿರಲಿಲ್ಲ. ಈ ಸಾರಿ ಸರಿ ಆಯಿತು, ನೆಕ್ಸ್ಟ್ ಇಯರ್ ಎಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಹೇಳೋದು. ಹೀಗೆ ಮಾಡಿ ನಮ್ಮ ಅಧ್ಯಕ್ಷ ಆದಂಥ ಸುಮಾರು ಸಾರಿ ಅವ್ರ ಹತ್ರ ಎಲ್ಲ ಜಗಳ ಆಡಿ ಎಲ್ಲ ಮಾಡಿ ಇದು ಮಾಡಿದ್ರು. ಪ್ಲಸ್ ಆದರೂ ಕೂಡ ಏನೂ ಆಗಲಿಲ್ಲ. ಲಾಸ್ಟಿಗೆ 2022ರಲ್ಲಿ ನಾವು ಕೇವಲ ಒಂದು 20 ಜನ ಮನಸ್ಕರು ಸೇರಿ ಒಟ್ಟಿಗೆ ಒಂದು ದಿವಸ ಕೂತು ಮಾತಾಡಿ ಒಂದು ಸಂಘಟನೆ ಕಟ್ಟಬೇಕು, ನಮ್ಮ ಶಿಕ್ಷಕರು ನಾವೇನೇ ಪ್ರಶಸ್ತಿಯನ್ನು ನೀಡಬೇಕು ಅಂತ ಹೇಳಿ ಮಾತಾಡಿ ಅದರಲ್ಲಿ ಮೊದಲನೇದಾಗಿ ನಮ್ಮ ಡಾಕ್ಟರ್ ಶ್ರೀರಾಮಚಂದ್ರ ಅವರ ಅಧ್ಯಕ್ಷತೆಯಲ್ಲಿ B ಸುರೇಶ್ರವರನ್ನು ಕಾರ್ಯದರ್ಶಿಗಳನ್ನಾಗಿ ಮಾಡಿದ್ವಿ. ಹಾಗೆ ಉಪಾಧ್ಯಕ್ಷರಾಗಿ ಮೋಹನ್ ರಾವ್ ಹಾಗೂ ನಮ್ಮ ಪಾಪೇಗೌಡರನ್ನು ಮಾಡಿ ಖಜಾನ್ಸಿಯಾಗಿ ಚಿಕ್ಕನವಂಟೇಗೌಡರನ್ನು ಮಾಡಿಬಿಟ್ಟು ನಾವು ಒಂದು ಸಂಘಟನೆ ಕಟ್ಟಿ ಅಂದಿನ ದಿವಸ ಸ್ಟಾರ್ಟ್ ಮಾಡಿದ ಈ ಒಂದು ಕಾರ್ಯಕ್ರಮ ಇಂದಿಗೂ ನಿಲ್ಲಿಲ್ಲ, ನಡೀತಾ ಬರ್ತಾಯಿದೆ. ಹಾಗೆ ಮೊದಲಿಗೆ 22ರಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಮಾಡಿದಾಗ ಟೋಟಲ್ 80 ಜನಕ್ಕೆ ನಾವು ಶಿಕ್ಷಕರ ಪ್ರಶಸ್ತಿಯನ್ನು ನೀಡಿದ್ವಿ. ಅದೇ ರೀತಿ ಇವತ್ತು 108 ಲಾಸ್ಟ್ ಇಯರ್ 108 ಶಿಕ್ಷಕರಿಗೆ ಶಿಕ್ಷಕರ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಬಂದಿದ್ದೀವಿ. ಅದೇ ರೀತಿ ಈ ವರ್ಷ 100 ಜನಕ್ಕೆ ಶಿಕ್ಷಕರ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಎಲ್ಲ ಇವಾಗ ನಮ್ಮ ಗಣ್ಯ ವ್ಯಕ್ತಿಗಳು ಆಗಮಿಸಿದ್ದಾರೆ. ಅದಲ್ಲದೇ ಜುಲೈಯಲ್ಲಿ ಕೆಂಪೇಗೌಡರ ಜಯಂತಿನೂ ಸಹ ನಮ್ಮ ಒಂದು ಒಕ್ಕೂಟದಿಂದ ಆಚರಣೆ ಮಾಡ್ತಾ ಬರ್ತಾಯಿದ್ದೀವಿ. ಆ ಕೆಂಪೇಗೌಡರ ಜಯಂತಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅಂದರೆ ಪೌರ ಕಾರ್ಮಿಕರಿಂದ ಹಿಡಿದು ಸಹಾಯಕಿಯರು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು IAS ಆಫೀಸರ್ಸು, ವೈದ್ಯಕೀಯ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರ ಎಲ್ಲ ವಿಧದಲ್ಲೂ ಗುರುತಿಸಿ ಒಳ್ಳೆಯ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಮಹನೀಯರಿಗೆ 40ರಿಂದ 50 ಜನ ಮಹನೀಯರಿಗೆ ನಾವು ಗೌರವಿಸಿ ಅವರಿಗೆ ಸನ್ಮಾನವನ್ನು ನೀಡಿದ್ದೀವಿ. ಹಾಗೆ ಚಿಲ್ಡ್ರನ್ಸ್ ಡೇ ನವೆಂಬರಲ್ಲಿ ಚಿಲ್ಡ್ರನ್ಸ್ ಡೇ ಪ್ರಯುಕ್ತ ವಿವಿಧ ಶಾಲೆಗಳಲ್ಲಿ ಅಂದರೆ 110ರಿಂದ 120 ಶಾಲೆಯಲ್ಲಿನ SSLCಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿರ್ತಕ್ಕಂಥ ಮಕ್ಕಳಿಗೆ ಸನ್ಮಾನಿಸಿ ಹೋದ ವರ್ಷ ನಮ್ಮ HM ರಮೇಶ್ ಗೌಡ್ರವ್ರ ಶಾಲೆಯಲ್ಲಿನೇ ಅರೇಂಜ್ ಮಾಡಿ ಅವರೇ ಎಲ್ಲ ಖರ್ಚು ವೆಚ್ಚ ಎಲ್ಲ ಭರಿಸಿ ಮಕ್ಕಳಿಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು. ಆ ಥರ ನಮ್ಮ ಒಂದು ಒಕ್ಕೂಟ ಅಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ನಿಲ್ತಾ ಇಲ್ಲ. ಇದೇ ರೀತಿಯಲ್ಲಿ ಮಾಡ್ತಾಯಿದ್ದೀವಿ. ನಮ್ಮ ಸರ್ಕಾರಿ ಅಧಿಕಾರಿಗಳು ಯಾರು ಬಂದಿದ್ದರೆ ಅವ್ರಿಗೆ ಈ ವಿಷಯಗಳನ್ನು ಮುಟ್ಟಿಸಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಯಾರೂ ಇನ್ನೂ ಬಂದಿಲ್ಲ. ಬಟ್ ಇನ್ನು ಏನಾದರೂ ಬಂದ್ರೂ ನಾವು ಅವ್ರಿಗೆ ಇದೇ ಮೂಲಕ ಹೇಳ್ತಾ ಇರ್ತೀವಿ. ಕೇವಲ 10ರಿಂದ 15 ಜನ ಟೀಚರ್ಸ್ ಕೊಡ್ತಾರೆ ನಮ್ಮಲ್ಲಿ. 10ರಿಂದ 15 ಟೀಚರ್ಸ್ ಯಾರು ಕೊಡ್ತಾರೆ ಅಂದರೆ ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ಸ್ಕೂಲ್ ಇರೋಂಥವ್ರು ಕೊಡ್ತಾರೆ. ಇವತ್ತು ನಾವು ಇಲ್ಲಿ ಸೇರಿರತಕ್ಕಂಥ ಸಂಘಟನೆ ಕೇವಲ 100ರಿಂದ 150 200 ಮಕ್ಕಳಿರೋಂಥ ಶಾಲೆ ಇವರು ಮಾತ್ರನೇ ನಾವು ಸಂಘಟನೆ ಕಟ್ಟಿರೋಂಥದ್ದು. ಅವ್ರು ಮಾತಾಡ್ಸಿದ್ರೆ ಕೆಲವ್ರು ಏನು ಹೇಳ್ತಾರೆ, ನಿಮ್ಗೇನು ರೀ ಪ್ರೈವೇಟ್ ಸ್ಕೂಲ್ಸು, ನೀವು ದುಡ್ಡು ವಸೂಲಿ ಮಾಡ್ತೀರಾ, ಜನಗಳ ಪ್ರಾಣನ ಹಿಡಿತೀರಾ, ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಅದು ಇವತ್ತು ನಮ್ಮ ಮ್ಯಾನೇಜ್ಮೆಂಟ್ನವ್ರು ಎಷ್ಟೋ ಮ್ಯಾನೇಜ್ಮೆಂಟ್ನವರು ತಿಂಗಳು ಬಂದರೆ ಅವ್ರ ಟೀಚರ್ಸ್ಗೆ ಸ್ಯಾಲ್ರಿ ಕೊಡಲಿಕ್ಕೆ ಒದ್ದಾಡೋಂಥ ಪರಿಸ್ಥಿತಿ ಇದೆ. ಆದರೂ ಕೂಡ ನಮ್ಮ ಈ ಸಂಘಟನೆಗೆ ಪ್ರೋತ್ಸಾಹಿಸಿ ಇವತ್ತಿಷ್ಟು ಜನಕ್ಕೆ ನಾವು ಶಿಕ್ಷಕರ ಒಂದು ಪ್ರಶಸ್ತಿಗಳು ನೀಡಲು ಇಲ್ಲಿ ಸೇರಿದ್ದೀವಿ. ಇದಕ್ಕೆ ಎಲ್ಲರೂ ಪ್ರೋತ್ಸಾಹ ತುಂಬ ಧನ್ಯವಾದಗಳು. ಎಲ್ಲ
ನಮ್ಮ ಈ ಒಂದು ಸಂಘಟನೆಗೆ ಪ್ರೋತ್ಸಾಹಿಸ್ತಾ ಬಂದಿದ್ದೀರಾ. ಕೆಲವರು ಅವರೇ ಸ್ವತಃ ಮುಂದೆ ಬಂದು ಸರ್ ನನ್ನ ಕಡೆಯಿಂದ ಇಷ್ಟು ಕಾಂಟ್ರಿಬ್ಯೂಷನ್, ನನ್ನ ಕಡೆಯಿಂದ ನಾನು ಸರ್ಟಿಫಿಕೇಟ್ಸ್ ಕೊಡಿಸ್ತೀನಿ, ನನ್ನ ಕಡೆಯಿಂದ ನಾನು ಪ್ರೈಜಸ್ ಕೊಡಿಸ್ತೀನಿ. ಇವತ್ತು HMR ರಮೇಶ್ ಗೌಡರು ಅವ್ರ ಊಟದ ವ್ಯವಸ್ಥೆ ಎಲ್ಲ ಅವರೇ ವಹಿಸ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಆ ರೀತಿಯಲ್ಲಿ ನಮ್ಮದು ನಡೀತಾ ಬರ್ತಾ ಇದೆ. ಇನ್ನು ಮುಂದೇನೂ ಇದೇ ಥರ ನಮ್ಮ ಒಕ್ಕೂಟ ಮುಂದುವರಿಯುತ್ತೆ ಅಂತ ಹೇಳ್ತಾ ಈ ಒಂದು ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ನಿಮಗೂ ವಂದಿಸ್ತಾ ಇದೇ ರೀತಿಯಲ್ಲಿ ಸಹಕರಿಸಬೇಕಂತ ಕೇಳ್ಕೊಳ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದ ಸರ್. ಮನದ ಗುಡಿಯೊಳಗೆ ಗುರುವೆಂಬ ದೈವವು ಅಕ್ಷರವೆಂಬ ದೀಪ ಹಚ್ಚಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬೆಳಕನ್ನು ನೀಡಿ ಶಿಸ್ತು, ಸಹನೆ, ಸಂಯಮ, ಪ್ರಾಮಾಣಿಕ ಮೌಲ್ಯಗಳನ್ನು ಕಲಿಸಿ ಉತ್ತಮ ಮಾರ್ಗದರ್ಶಕರಾಗಿರುವಂತಹ ನಿಮ್ಮೆಲ್ಲರ ನಲ್ಮೆಯ ಕಾರ್ಯದರ್ಶಿಗಳು ಡಾಕ್ಟರ್ BR ಬೀರೇಗೌಡರವರು. ಜಗತ್ತಿನಲ್ಲಿ ಸದಾಕಾಲ ಜೀವಂತವಾಗಿರುವಂತಹ ವಸ್ತು ಅಂದರೆ ಪುಸ್ತಕ ಮತ್ತು ಶಿಕ್ಷಕ. ಅತಿ ದೊಡ್ಡ ಪ್ರಾರ್ಥನೆ ಅಂದರೆ ತಾಳ್ಮೆ. ಮುಂದೆ ಗುರಿ, ಹಿಂದೆ ಗುರು ಎನ್ನುವ ರೀತಿ ಎಷ್ಟು ನೀಟಾಗಿ, ಚಿಕ್ಕದಾಗಿ, ಚೊಕ್ಕದಾಗಿ ಅವರ ಕಾರ್ಯವನ್ನು ವಿವರಿಸಿದ್ದಾರೆ. ಮತ್ತು ನೋಡಿ, ಹಿತ್ತಲ ಗಿಡ ಮದ್ದಲ್ಲ ಅನ್ನೋದು ರೀತಿ ನಾವು ಹಿತ್ತಲ ಗಿಡನ ಫಸ್ಟು ಮದ್ದು ಮಾಡ್ಕೋಬೇಕು. ನಮ್ಮ ಬೀರೇಗೌಡರವರು ಮತ್ತು ಯುನೈಟೆಡ್ ಸ್ಟೇಟ್ ಅಮೇರಿಕಾದಿಂದ ಪ್ರಧಾನ ಕಾರ್ಯದರ್ಶಿಗಳಾಗ್ತಕ್ಕಂಥ ಇವರು ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿದ್ದಾರೆ. ಇವರು ನಿಮ್ಮೆಲ್ಲರ ನಲ್ಮೆಯ ಪ್ರಧಾನ ಕಾರ್ಯದರ್ಶಿಗಳು. ಸೊ ಸಂಘಟನೆಯ ಪರವಾಗಿ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಸಾವಿರ ಕನಸುಗಳ ಸರದಿ ಸಾಲಿನಲ್ಲಿ ನಿಂತರೂ ನನಸು ಮಾಡುವ ಪ್ರಯತ್ನವ ನೀ ನಿಲ್ಲಿಸದಿರು ಎಂಬ ಉತ್ತೇಜನವನ್ನು ಸದಾ ನೀಡುವಂತಹ, ಬೋಧನೆಯ ಮೂಲಕ ಸಮಾಜ ಸೇವೆ ಮಾಡುತ್ತಿರುವ, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯವನ್ನು ರೂಪಿಸುತ್ತಿರುವ ಎಲ್ಲ ಶಿಕ್ಷಕಿಯರಿಗೂ ಮನದಾಳದಿಂದ ಶಿಕ್ಷಕರ ದಿನಾಚರಣೆಯನ್ನು ಮತ್ತೊಮ್ಮೆ ತಿಳಿಸುತ್ತಾ ಇದೀಗ ಅತಿಥಿಗಳ ಭಾಷಣವನ್ನು ಕೇಳೋಣ. ಡಾಕ್ಟರ್ ಸತ್ಯಮಂಗಲ ಮಹಾದೇವರವರು ಇವರ ಬಗ್ಗೆ ನಾನು ನಿನ್ನೆ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿದೆ. ಇವರ ಮೊದಲ ಪ್ರೀತಿ, ಮೊದಲ ಕನಸು ಕವನ ಅಂತೆ. ಬದುಕಿನ ಪಯಣದ ಕಾವ್ಯ ದೇದೀಪ್ಯಮಾನ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರಿನ ಮೇಗಳ ಗುಳ್ಳೆ ನಿಜವೆಲ್ಲ ಅರಿಯೇ ಎಂಬ ಒಂದು ಹಾಡು ಅವರ ಜೀವನದ ಅತ್ಯಂತ ಪ್ರೀತಿಯ ಸಾಲು ಎಂದು ಹೇಳಬಹುದು. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಮನಃಶಾಸ್ತ್ರಜ್ಞರೂ ಸಹ ಇವರು. ಕನ್ನಡವನ್ನೇ ಜೀವಿಸಿ, ಕನ್ನಡವನ್ನೇ ಉಸಿರಾಡುವಂತಹ ಮತ್ತು ಕನ್ನಡಕ್ಕೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರೋಂತಹ ವ್ಯಕ್ತಿ. ಇಂಥ ವ್ಯಕ್ತಿಗಳ ನಡುವೆ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಎನ್ನುವುದು ನಿಮ್ಮೆಲ್ಲರ ಒಳ್ಳೆಯ ಸಂಗತಿ. ಈ ಮಹಾನಗರ, ಇದು ಒಂದು ನಾನು ಕವನ ರಾತ್ರಿ ನೋಡಿದೆ. ಮಹಾನಗರ ಅನ್ನೋ ಒಂದು ಕವನದಲ್ಲಿ ಅವರು ಮಹಾನಗರಕ್ಕೆ ಅಂದರೆ ಬೆಂಗಳೂರಿಗೆ ಮೊದಲು ಬಂದಾಗ ಅವರ ಮನಸ್ಸಿನಲ್ಲಿ ಅನಿಸಿದ್ದನ್ನು ಅವ್ರು ಬರೆದಿದ್ದಾರೆ. ಇಲ್ಲಿ ಮಹಾನಗರದಲ್ಲಿ ಸಮಯವು ಹಣದ ಮೈ ಪಡೆದಿದೆ ಅಂತೆ, ಮತ್ತು ಕಣ್ಣಿಗೆ ಗೊತ್ತು ನೀರಿನ ದುಃಖ. ಅದೇ ರೀತಿ ಹೆಣ್ಣಿನ ಸ್ವರಕ್ಕೆ ಸೋತ ಅಲಸ್ಕ. ಇದು ನನಗೆ ಭಾಳ ತುಂಬ ಇಷ್ಟ ಆಯಿತು. ಸೊ ಈಗ ಅವರನ್ನು ಬರಮಾಡಿಕೊಳ್ಳೋಣ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೆಲವು ಹಿತನುಡಿಗಳನ್ನು ನುಡಿಯಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ನನ್ನ ಗುರುಗಳ ಆತ್ಮೀಯರಾದಂತಹ ಸನ್ಮಾನ್ಯ ಪುಟ್ಟಣ್ಣ ಸರ್ ಅವರೇ, ಸನ್ಮಾನ್ಯ ರಮೇಶ್ ಗೌಡ ಸರ್ ಅವರೇ, ಹಾಗೂ ನನ್ನ ಮಾರ್ಗದರ್ಶಕರು ಹಾಗೂ ಸನ್ಮಾನ್ಯ ಹಿರಿಯರಾದಂಥ ಹನುಮಂತಯ್ಯ ಸರ್ ಅವರೇ, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಹಾಗೂ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಶಿಕ್ಷಕರೇ, ಶಿಕ್ಷಕಿಯರೇ, ಮುಂದಿನ ಭಾರತದ ಭವಿಷ್ಯವಾದಂತಹ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಸಹ ಒಬ್ಬ ಪ್ರಾಧ್ಯಾಪಕನಾಗಿ ಕವಿಯಾಗಿ ಬಂದವನು. ನಾನು ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆಯಲ್ಲಿ ಪದವಿ ಕಾಲೇಜಿನಲ್ಲಿ, ಶೇಷಾದ್ರಿಪುರಂ ಡಿಗ್ರಿ ಕಾಲೇಜಿನಲ್ಲಿ ಕನ್ನಡ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ದಯವಿಟ್ಟು ನೀವು ಮಾತಾಡೋದು ಒಂದು 5 ನಿಮಿಷ ನಿಲ್ಲಿಸಿದ್ರೆ ನಾನು ಮಾತಾಡ್ಬೋದು. ಇರಲಿ, ಯಾಕೆಂದರೆ ಒಂದು ಮದುವೆಗೆ ಹೋದರೆ ಗಂಡು ಹೆಣ್ಣಿಗಿಷ್ಟ, ಬಂದವ್ರಿಗೆ ಊಟ ಇಷ್ಟ, ವಿದ್ಯಾರ್ಥಿಗಳಿಗೆ ಮಾತು ಇಷ್ಟ. ಒಂದು 2 ನಿಮಿಷ ನನ್ನ ಮಾತು ಹೇಳಿ ನನ್ನ ವಿರಾಮವನ್ನು ತೆಗೆದುಕೊಳ್ತೇನೆ.
ಜಗತ್ತಿನಲ್ಲಿ ತುಂಬ ಕಷ್ಟಕರವಾದ ಕೆಲಸ ಯಾವುದು ಅಂತ ಯಾರನ್ನಾದರೂ ಕೇಳಿದ್ರೆ, ತುಂಬ ಗೌರವಯುತವಾದ ಕೆಲಸ, ತುಂಬ ಕಷ್ಟವಾದ ಕೆಲಸ ಯಾವುದು ಅಂದರೆ ಈ ಶಿಕ್ಷಕರ ಕೆಲಸ. ಸೂಜಿ ಮೇಲೆ ತಪಸ್ಸು ಅಂತಾರಲ್ಲ, ಹಾಗೆ ಸೂಜಿ ಮೇಲೆ ತಪಸ್ಸು ಮಾಡ್ದಂಗೆ ಇವತ್ತು ನಮ್ಮೆಲ್ಲ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಬೈಯೋ ಹಾಗಿಲ್ಲ, ಹೊಡೆಯೋ ಹಾಗಿಲ್ಲ, ವಿದ್ಯೆಯನ್ನು ಹೇಳ್ಕೊಡ್ಬೇಕು. ಇವತ್ತಿನ ದಿನಮಾನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಹ ಒಂದೇ ಥರ ಇರೋದಿಲ್ಲ, ಎಲ್ಲರನ್ನೂ ಕೂಡ ಒಂದು ಸರಿದಾರಿಗೆ ತೆಗೆದುಕೊಂಡು ಹೋಗಬೇಕು. ಗುರುವನ್ನು ಯಾಕೆ ಶ್ರೇಷ್ಠ ಅಂತ ಕರೀತಾರೆ ಅಂತಂದರೆ, ನಮ್ಮ ಸರ್ವಜ್ಞ ಒಂದು ಮಾತು ಹೇಳಿದ್ದಾನೆ, ಗುರುವಿಂದ ಬಂಧುಗಳು, ಗುರುವಿಂದ ದೈವಗಳು, ಗುರುವಿಂದ ಲಹುದು ಪುಣ್ಯಬಹುದು, ಜಗಕ್ಕೆಲ್ಲ ಗುರುವಿಂದ ಮುಕ್ತಿ ಸರ್ವಜ್ಞ ಅಂತ. ಯಾಕೆ ಇಷ್ಟು ಶ್ರೇಷ್ಠತೆ ಗುರುವಿಗೆ ಬಂತು? ಎಲ್ಲರಿಗೂ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಅಷ್ಟು ಶ್ರೇಷ್ಠತೆ ಇಲ್ಲ. ಗುರುವಿಗೆ ಯಾಕೆ ಶ್ರೇಷ್ಠತೆ ಅಂದರೆ, ಗುರು ಯಾವತ್ತೂ ತನಗಲ್ಲದಲೇ ಅಂದರೆ ಸ್ವಾರ್ಥವನ್ನು ಬದಿಗೊತ್ತಿ ನಿಸ್ವಾರ್ಥದಿಂದ ಕೆಲಸ ಮಾಡ್ತಾನೆ. ತನಗೆ ಗೊತ್ತಿರುವಂಥದ್ದನ್ನು ನೇರವಾಗಿ ಹೇಳ್ತಾ ಹೋಗ್ತಾನೆ. ದಯವಿಟ್ಟು ಮಕ್ಕಳೆಲ್ಲ ಸೈಲೆಂಟ್ ಆಗಿರಬೇಕಾಗಿ ವಿನಂತಿ. ಪ್ರಕೃತಿ ಪರಮ ಗುರು ಆಗಬೇಕು ನಮಗೆಲ್ಲರೂ ಕೂಡ. ನಾವು ಶಿಕ್ಷಕರು ತುಂಬ ಕಷ್ಟಪಡ್ತಾ ಇದ್ದೇವೆ. ಎಲ್ಲ ಕಷ್ಟಗಳ ನಡುವೆ ಹಿಂದೆ ಕೂತಿರೋಂಥ ಮಕ್ಕಳು ತುಂಬ ಗಲಾಟೆ ಮಾಡ್ತಾ ಇದ್ದೀರಾ. ನೀವಲ್ಲಿ ಗಲಾಟೆ ಮಾಡಿದ್ರೆ ಇಲ್ಲಿ ಇವರೇನು ಹೇಳೋಕ್ಕಾಗೋದಿಲ್ಲ. ದಯವಿಟ್ಟು ಯಾರು ಕೂಡ ಗಲಾಟೆ ಮಾಡಬೇಡಿ. ನಾನು ಪ್ರಕೃತಿ ಮನುಷ್ಯನಿಗೆ ಗುರುವಾಗಿದೆ. ಪ್ರಕೃತಿಯಿಂದ ಕಲಿತವನು ಸಮರ್ಥವ ಗುರು ಆಗ್ತಾನೆ. ಯಾರು ಸಮರ್ಥನಾದ ಗುರು ಸಮೃದ್ಧ ದೇಶದ ಆಸ್ತಿ ಆಗ್ತಾನೆ. ಗುರುಗಳು ಶಿಕ್ಷಕರು ಈ ದೇಶದ ಆಸ್ತಿ. ಭಾರತದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ವಿಶಿಷ್ಟ ಚೈತನ್ಯ ಈ ಗುರು ಅನ್ನುವ ಒಂದು ವ್ಯಕ್ತಿತ್ವಕ್ಕೆ ಸಿಗ್ತದೆ. ನಾವು ಗುರುಗಳಾದವರು ಪ್ರಕೃತಿಯಿಂದ ಕಲಿಬೇಕು. ನಮ್ಮೆಲ್ಲರ ಗುರು ಪ್ರಕೃತಿ. ಆ ಪ್ರಕೃತಿನಲ್ಲಿರ್ತಕ್ಕಂಥ ಎಲ್ಲ ಚೈತನ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮಳೆ ಬರ್ತಾ ಇದೆ, ಯಾವತ್ತೂ ಕೂಡ ಟ್ಯಾಕ್ಸ್ ಕೇಳಲಿಲ್ಲ. ಕೇಳಿದ್ಯಾ? GST ಕಟ್ಟಿ ಅಂತ ಕೇಳಿದ್ಯಾ? ಮಳೆ ಕೇಳಲಿಲ್ಲ. ಅದು ಅನ್ಕಂಡೀಷ್ನಲ್ ಲವ್ ಅಂತ ಕರಿತೀವಿ ನಾವು, ಪ್ರೀತಿ. ಆ ಪ್ರೀತಿಯನ್ನು ನಾವು ಸಮಾಜಕ್ಕೆ ಹಂಚಬೇಕಾಗಿದೆ. ಇವತ್ತು ಸಮಾಜ ಪ್ರೀತಿ ಇಲ್ಲದೆ ಬಡವಾಗಿದೆ. ನಾವೆಲ್ಲರೂ ಎಲ್ಲವೂ ಇದೆ, ನಮ್ಮ ಹತ್ರ ಹಣ ಇದೆ, ಕೊಂಡುಕೊಳ್ತಕ್ಕಂಥ ಶಕ್ತಿ ಇದೆ, ಎಲ್ಲವೂ ಇದೆ, ಆದರೆ ಪ್ರೀತಿ ಕಡಿಮೆ ಆಗಿದೆ. ಅದು ಅನ್ಕಂಡೀಷ್ನಲ್ ಲವ್. ನಾವು ಯಾರು ಕೂಡ ನಿಸ್ವಾರ್ಥತೆಯಿಂದ ಪ್ರೀತಿಯನ್ನು ಹಂಚಲಿಕ್ಕೆ ಪ್ರಯತ್ನ ಪಡ್ತೀವೋ ಆಗ ಮಾತ್ರ ಸಮಾಜ ಚೆನ್ನಾಗಿರ್ತದೆ. ಅದು ಗುರುಗಳಿಂದ ಸಾಧ್ಯವಾಗಿದೆ. ಅದು ಪ್ರಕೃತಿ ನಮಗೆ ಕಲಿಸ್ತಾ ಇದೆ. ಮತ್ತು ಮಣ್ಣು ಹೇಗೆ ಒಂದು ಕಾಳನ್ನು ಹಾಕಿದ್ರೆ 100 ಕಾಳುಗಳನ್ನು ಕೊಡ್ತಕ್ಕಂಥ ಶಕ್ತಿಯನ್ನು ಕೊಡ್ತದೋ ಹಾಗೆ ಗುರುವಿಗೆ ಆ ಶಕ್ತಿ ಇದೆ. ಅದನ್ನು ನಾವು ಮಾಡಬೇಕಾಗಿದೆ. ನಮ್ಮೆಲ್ಲರ ವ್ಯಕ್ತಿತ್ವ ಈ ಪ್ರಕೃತಿಯಿಂದ ಕಲಿಯಬೇಕಾಗಿದೆ. ಹಾಗಾಗಿ ನಾನು 2 ಸಣ್ಣ ಪುಟ್ಟ ಕಥೆಗಳನ್ನು ಇಲ್ಲಿ ತಮ್ಮೊಂದಿಗೆ ಹಂಚ್ಕೊಳ್ತಾ ನಾನು ಮುಂದುವರಿತೇನೆ. ಮೊದಲನೇದಾಗಿ, ನಮ್ಮ ಎಲ್ಲ ಶಿಕ್ಷಕರಲ್ಲೂ ಮತ್ತು ನಮ್ಮೆಲ್ಲ ಉಪನ್ಯಾಸಕರಲ್ಲೂ ಕೂಡ ಒಂದು ಶಕ್ತಿ ಬೇಕಾಗ್ತದೆ. ಅದೊಂದು ತಾಳ್ಮೆ, ಅದೊಂದು ಸಹನೆ ಈಗಾಗಲೇ ಇದೆ. ಅದು ಮತ್ತಷ್ಟು ನಾವು ರೂಢಿಸ್ಕೊಳ್ತಾ ಹೋಗಬೇಕು. ಬುದ್ಧ ಒಂದು ಸಾರಿ ಆನಂದನ ಜೊತೆ, ತನ್ನ ಶಿಷ್ಯ ಆನಂದನ ಜೊತೆ ಹೋಗ್ತಾ ಇರಬೇಕಾದ್ರೆ ಒಂದು ಮನೆಗೆ ಹೋಗ್ತಾರೆ ಬುದ್ಧ. ಒಬ್ಬಳು ತಾಯಿ ಕರೆದು ತುಂಬ ವಾಚಾಮಗೋಚರವಾಗಿ ಬೈತಾಳೆ ಬುದ್ಧನಿಗೆ ವಾಚಾಮಗೋಚರವಾಗಿ ಬೈದು, ತುಂಬ ದಷ್ಟಪುಷ್ಟವಾಗಿದೆಯಾ, ದುಡ್ಕಂತಿನ್ನಕ್ಕೆ ಏನು ಸಮಸ್ಯೆ ನಿನಗೆ, ಭಿಕ್ಷೆ ಬೇಡಕ್ಕೆ ಯಾಕೆ ಬಂದೆ ಅಂತ ಬೈತಾಳೆ. ಆನಂದ ಕೇಳ್ತಾನೆ, ಗುರುಗಳೇ ನಿಮಗೆ ಬೈತಾ ಇದ್ದಾರಲ್ಲ ಅಂತ. ಬುದ್ಧ ಹೇಳ್ತಾನೆ, ನೀನು ಸ್ವಲ್ಪ ಸಮಾಧಾನದಿಂದಿರು ಅಂತೇಳಿ ಮುಂದೆ ಕರ್ಕೊಂಡು ಹೋಗ್ತಾರೆ ಬುದ್ಧ. ಇನ್ನೊಂದು ಮನೆಗೆ ಹೋದರೆ ಇನ್ನೊಂದು ತಾಯಿ ಕರೆದು ಅವನನ್ನು ಪಾದ ಪೂಜೆ ಮಾಡಿ ಅವನಿಗೆ ಭಕ್ಷ್ಯಭೋಜ್ಯಗಳನ್ನು ಕೊಟ್ಟು ತುಂಬ ಸಂತೋಷದಿಂದ ಬರೆ ಮಾಡಿಕೊಳ್ತಾಳೆ. ಆಗ ಕೂಡ ಬುದ್ಧ ಲವಲೇಶವೂ ಕೂಡ ಅವನ ಮುಖದಲ್ಲಿ ಬದಲಾವಣೆ ಇರೋದಿಲ್ಲ. ತುಂಬ ಸಂತೋಷದಿಂದನೇ ಹೇಗೆ ಯಾರು ಬೈದಾಗ ಸಮಾಧಾನವಾಗಿದ್ದರೋ ಹಾಗೆ ಹೊಗಳಿದಾಗಲೂ ಕೂಡ ಅಷ್ಟೇ ಸಮಾಧಿಯಿಂದ ಆಚೆ ಬರ್ತಾರೆ. ಆದರೆ ಆನಂದ ಮಾತ್ರ ಸಮಾಧಾನದಿಂದ ಇರೋದಿಲ್ಲ. ಒಬ್ಬ ಶಿಷ್ಯ, ಗುರುಗಳೇ ನಿಮ್ಮನ್ನು ಬೈತಾ ಇದ್ದಾರಲ್ಲ, ನೀವು ಸುಮ್ಮನೆ ಇದ್ರಲ್ಲ ಅಂತ ಕೇಳಿದಾಗ ಅದಕ್ಕೆ ಬುದ್ಧ ಹೇಳ್ತಾರೆ, ಆನಂದ ನನ್ನ ಜೊತೆ ಬಾ ಅಂತ ಹೇಳಿ ಕರ್ಕೊಂಡೋಗಿ ಆಗ ಒಂದು ಕಡೆ ಕೂತ್ಕೊಂಡು ಅವ್ರು ಹೇಳ್ತಾರೆ, ನೀರು ಖಾಲಿ ಆಗಿದೆ, ನೀರು ತೊಗೊಂಬರ್ತೀಯ ಅಂತ ಕೇಳ್ತಾರೆ ಆನಂದನಿಗೆ. ಆನಂದ ನೀರು ತರಕ್ಕೆ ಹೋಗ್ತಾನೆ.
ಆಗ್ತಾನೆ ಬಂದದ್ರಿಂದ ಆ ನೀರು ಬಂದಿತ್ತಲ್ಲ, ಕಾಲುವೆಲಿ ನೀರು ಹರಿತಿತ್ತಲ್ಲ, ಅದೆಲ್ಲ ಬಗಡ ಆಗ್ಬಿಟ್ಟಿರ್ತದೆ. ಆಗ ಆನಂದ ಹೇಳ್ತಾನೆ, ಇಲ್ಲ ಗುರುಗಳೇ, ನೀರು ಬಗಡಾಗೋಗಿದೆ, ಶುದ್ಧವಾದ ನೀರಿಲ್ಲ, ಸ್ವಲ್ಪ ತಾಳ್ಮೆ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೋಗಿ ನೋಡ್ಕೊಂಬ ಅಂತ ಕಳಿಸ್ತಾರೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡು ನೋಡ್ಕೊಂಬರ್ತಾನೆ, ಆಗಲೂ ತಿಳಿಯಾಗಿರಲ್ಲ ನೀರು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೋಗ್ಬಾ ಅಂತಾರೆ, ಆಗ ತಿಳಿಯಾಗಿರುತ್ತೆ, ನೀರು ತೊಗೊಂಬರ್ತಾನೆ. ಆನಂದ ನೀರು ತಂದು ಕೊಟ್ಟಾಗ ಬುದ್ಧ ಹೇಳ್ತಾರೆ, ನೀನು ಆಗಲೇ ಕೇಳ್ದಲ್ಲ ಅವ್ರು ಬೈಬೇಕಾದ್ರೆ, ಗುರುಗಳೇ ನೀವು ಯಾಕೆ ಸುಮ್ಮನೆ ಇದ್ದೀರಾ ಅಂತ ಈಗ ಅರ್ಥ ಆಯ್ತಾ ಅಂತ ಕೇಳ್ತಾರೆ. ಇದು ನಿಜವಾದ ಶಿಕ್ಷಣ. ಬುದ್ಧ ಆನಂದನಿಗೆ ಕೊಟ್ಟ ಶಿಕ್ಷಣ ತಾಳ್ಮೆ. ಅಂದರೆ ನಾವು ಶಿಕ್ಷಣವನ್ನು ಹೇಳ್ಕೊಡೋದ್ರಿಂದ ಶಿಕ್ಷಣ ಒಂದು 90% ಬಂದರೆ ನಮ್ಮ ನಡತೆಯಿಂದ ವಿದ್ಯಾರ್ಥಿಗಳು ಕಲಿತಾ ಹೋಗ್ತಾರೆ. ಆದ್ದರಿಂದ ಪ್ರಕೃತಿ ನಮಗೆ ಗುರುವಾದರೆ ಈ ಜಗತ್ತು ಮತ್ತು ಈ ಸಮೃದ್ಧವಾದಂಥ ದೇಶ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಭಾರತದಲ್ಲಿ ಇವತ್ತು ನಡೀತಾ ಇರತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಅಥವಾ ದಿನನಿತ್ಯ ನಾವು ನೋಡ್ತಕ್ಕಂಥ ಟಿ ವಿಗಳಲ್ಲಿ, ಮಾಧ್ಯಮಗಳಲ್ಲಿ ಇವತ್ತು ಕೆರಳಿಸುವ ಭಾಷೆಯನ್ನೇ ಮಾತಾಡ್ತಾ ಇದ್ದಾರೆ. ಧರ್ಮ ಜಾತಿಗಳನ್ನು ಒಡಿತಾ ಇದ್ದಾರೆ. ಜೊತೆಗೆ ಭಾಷೆಯನ್ನು, ಮಾತೃಭಾಷೆಯನ್ನು ಮರೆತಿದ್ದೇವೆ. ಮಾತೃಭಾಷೆ ನಮ್ಮೆಲ್ಲರ ಚೈತನ್ಯ ಆಗಬೇಕು. ನಿಮ್ಗೆ ಯಾರಿಗೂ ಇಂಗ್ಲೀಷ್ನಲ್ಲಿ ಕನಸು ಬೀಳೋದಿಲ್ಲ, ಕನ್ನಡದಲ್ಲೇ ಕನಸು ಬೀಳೋದು. ಆದ್ದರಿಂದ ಆ ಕನ್ನಡದಲ್ಲಿ ಕನಸು ಬೀಳೋದನ್ನು ನಾವು ಸಾಕ್ಷಾತ್ಕಾರ ಮಾಡ್ಕೋಬೇಕು. ಅಂದರೆ ನಿಮಗೆ ಚೈತನ್ಯ ಇದ್ದರೆ, ನಿಮ್ಮಲ್ಲಿ ಸ್ಕಿಲ್ ಇದ್ದರೆ ಖಂಡಿತ ನೀವು ಒಳ್ಳೆ ಟೀಚರ್ ಆಗ್ಬೋದು ಮತ್ತು ಒಳ್ಳೆ ವಿದ್ಯಾರ್ಥಿಗಳನ್ನು ರೂಪಿಸ್ಬೋದು. ಹಾಗಾಗಿ ನಿಮ್ಮ ಚೈತನ್ಯ ನಿಮ್ಮೊಳಗಡೆ ಇದೆ. ಇನ್ಯಾರನ್ನು ನೋಡಿ ನಾವು ಹಾಗಿರಬೇಕು ಹೀಗಿರಬೇಕು ಅಂತ ಭಾವಿಸ್ದಲೇ ಕನ್ನಡದಲ್ಲಿರ್ತಕ್ಕಂಥ ಅನೇಕ ಅನರ್ಘ್ಯ ಮುತ್ತುಗಳನ್ನು ನೀವು ಬಗೆದು ತೆಗೆಯೋದೇ ಆದರೆ ಅಥವಾ ನಿಮ್ಮ ಜ್ಞಾನದಲ್ಲಿ ಅದನ್ನು ತೆಗೆದುಕೊಂಡ್ರೆ ಅದು ಸಾಧ್ಯ ಆಗ್ತದೆ. ನಾನು ಮೊನ್ನೆ ಒಂದು ಸಂಸ್ಥೆಗೆ ಮಾತನಾಡಲಿಕ್ಕೆ ಹೋಗಿದ್ದೆ. ಈ ಜಗತ್ತಿನ ಮೊಟ್ಟ ಮೊದಲ ಪ್ರೇಮಿಗಳು ಯಾರು ಅಂತ ಕೇಳಿದ್ರೆ ರೋಮಿಯೋ ಜೂಲಿಯೆಟ್ ಅಂತ ಹೇಳ್ತಾ ಇದ್ರು. ನಾನು ಹೇಳಿದೆ, ರೋಮಿಯೋ ಜೂಲಿಯೆಟ್ ಅಲ್ಲ, 9ನೇ ಶತಮಾನದಲ್ಲಿ ಪಂಪ ತನ್ನ ಆದಿಪುರಾಣದಲ್ಲಿ ಬರೀತಾನೆ, ವಜ್ರಜಂಗ ಶ್ರೀಮತಿಯರ ಕಥಾಪ್ರಸಂಗ ಅಂತೇಳಿ ಒಂದು ಬರ್ತದೆ. ಆತ್ಮದ ಘನತೆ ಪ್ರೀತಿ ಅಂತ ಹೇಳ್ತಾರೆ. ರೋಮಿಯೋ ಜೂಲಿಯೆಟ್ ಅಂತ ಅಲ್ಲ, ಆತ್ಮದ ಘನತೆ ಪ್ರೀತಿ ಅಂತ. ಹಾಗಾಗಿ ಕನ್ನಡದಲ್ಲಿ ಏನಿಲ್ಲ ಅಂದರೆ ಎಲ್ಲವೂ ಇದೆ. ನಾವು ಅದು ಕನ್ನಡವನ್ನು ನೋಡುವ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು. ಅದಕ್ಕೆ ನನ್ನ ಗುರುಗಳು ಬರಗೂರು ರಾಮಚಂದ್ರಪ್ಪನವರು ಒಂದು ಮಾತು ಹೇಳ್ತಾರೆ, ಕರ್ನಾಟಕದಲ್ಲಿ ಕೋಗಿಲೆ ಎಷ್ಟು ಶ್ರೇಷ್ಠವೋ ಕಾಗೆಯೂ ಅಷ್ಟೇ ಶ್ರೇಷ್ಠ ಅಂತ. ಸರ್ಕಾರದ ಶಿಕ್ಷಕರು ಶ್ರೇಷ್ಠ ಅಲ್ಲ, ಖಾಸಗಿ ಶಾಲೆಯ ಶಿಕ್ಷಕರು ಅಷ್ಟೇ ಶ್ರೇಷ್ಠ. ಖಾಸಗಿ ಶಾಲೆಗಳು ಮಾಡಿರ್ತಕ್ಕಂಥ ಕೆಲಸವನ್ನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಚೈತನ್ಯವನ್ನು ನಾವು ಬೆಳೆಸ್ಕೊಂಡ್ರೆ, ಪ್ರಕೃತಿಯಿಂದ ನಾವೆಲ್ಲವನ್ನು ಕಲಿತ್ರೆ ಅಥವಾ ನಮ್ಮಲ್ಲಿರ್ತಕ್ಕಂಥ ಕೌಶಲ್ಯದ ಮೂಲಕ ಕನ್ನಡವನ್ನು ಶೋಧಿಸ್ಲಿಕ್ಕೆ ಹೊರಟ್ರೆ ನಮ್ಮ ವ್ಯಕ್ತಿತ್ವ ರೂಪುಗೊಳ್ತದೆ. ಅದಕ್ಕೆ ನಾನೇ ಉದಾಹರಣೆ. ಕನ್ನಡದ ಒಬ್ಬ ಮೇಷ್ಟ್ರಾಗಿ ಇವತ್ತು ನಿಮ್ಮ ಮುಂದೆ ನಿಂತಿರಲಿಕ್ಕೆ ಕಾರಣ ಕನ್ನಡ ತಂದು ನನ್ನನ್ನು ಇಲ್ಲಿ ನಿಲ್ಲಿಸಿದೆ. ಆದ್ದರಿಂದ ಗುರುವಂದನಾ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಗಮನ ಪ್ರಶಸ್ತಿ ಸ್ವೀಕಾರದತ್ತ ಇದೆ. ವಿದ್ಯಾರ್ಥಿಗಳ ಗಮನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೇಲಿದೆ. ಕನ್ನಡ ಮೇಷ್ಟ್ರಾದ ನನ್ನನ್ನು ಇಲ್ಲಿ ಕರೆದು 4 ಮಾತನಾಡಲಿಕ್ಕೆ ಅವಕಾಶ ಮಾಡ್ಕೊತ ನಿಮಗೆ ಮತ್ತು ಇಲ್ಲಿವರೆಗೂ ತಾಳ್ಮೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ತುಂಬ ಧನ್ಯವಾದಗಳು ಸರ್. ಶಿಕ್ಷಣ ಹೇಗಿರಬೇಕು ಅನ್ನೋದನ್ನು ಅವ್ರು ಎಷ್ಟು ನೀಟಾಗಿ ಹೇಳಿದ್ದಾರೆ ನೋಡಿ. ಕ್ಷಣ ಕ್ಷಣಕ್ಕೂ ಖುಷಿ ನೀಡುವಂತಿರಬೇಕು ಶಿಕ್ಷಣ. ಯಾವತ್ತೂ ನಿಲ್ಲಬಾರದು ಶಿಕ್ಷಣದ ಪಯಣ. ಕೋಗಿಲೆಯ ನಾದದಂತಿರಬೇಕು ಶಿಕ್ಷಣದ ಹಿಂಪನ. ಸಮುದ್ರದ ಅಲೆಗಳಂತೆ ಧುಮುಕುತ್ತಿರಬೇಕು ಶಿಕ್ಷಣದ ಕಂಪನ. ಶಿಕ್ಷಣ ಒಂದು ಕಲಿಕೆಯ ಸ್ವರೂಪ, ಕಲಿಕೆಗೆ ನಾನಾ ರೀತಿಯ ರೂಪ. ಎಲ್ಲರಿಗೂ ದೊರೆಯುವಂತಿರಬೇಕು ಶಿಕ್ಷಣದ ಅಸ್ತಿತ್ವ. ಎಲ್ಲರಿಗೂ ಸಾರಿ ಸಾರಿ ಹೇಳುವಂತಿರಬೇಕು ಶಿಕ್ಷಣದ ಮಹತ್ವ. ಥ್ಯಾಂಕ್ ಯು ಸರ್. ಕೇವಲ ವಿದ್ಯೆಯಿಂದ ಕಲಿತದ್ದು ಅಲ್ಪಕಾಲದವರೆಗೆ, ಅದೇ ವಿದ್ಯೆಯನ್ನು ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತರೆ ಅದು ಅನಂತ ಕಾಲದವರೆಗೆ ಎಂಬ ನೈಜತೆಗೆ ಅರ್ಹರಾಗಿರುವಂತಹ ತಾಯಿ ಜೀವ ನೀಡಿದರೆ ಶಿಕ್ಷಕರು ಜೀವನವನ್ನೇ ನೀಡುತ್ತಾರೆ ಎಂಬ ತತ್ವವನ್ನು ಪಾಲಿಸಿ ಹೆಸರುವಾಸಿಯಾದಂತಹ ವಿದ್ಯಾರ್ಜನೆ ಸ್ಪರ್ಧೆ ಅಲ್ಲ, ಅದೊಂದು ಸಾರ್ಥಕ ಬದುಕು ಎಂಬ ಸಾರ್ಥಕತೆಯನ್ನು ಪಡೆದಿರುವ ಶಿಕ್ಷಣ ಮತ್ತು ಕಠಿಣ ಪರಿಶ್ರಮವು ಜೀವನವನ್ನು ಬದಲಾಯಿಸಬಹುದು ಎಂಬುದಕ್ಕೆ ಪ್ರತ್ಯಕ್ಷದರ್ಶಿಯಾಗಿರುವಂತಹ ನನ್ನೆಲ್ಲ ಅಚ್ಚುಮೆಚ್ಚಿನ ಗೌರವಕ್ಕೆ ಅರ್ಹರಾಗಿರುವಂತಹ ಗುರುಗಳನ್ನು ಗೌರವಿಸುವ ಸುಕಾಲ ಇದಾಗಿದ್ದು, ಪ್ರಶಸ್ತಿಗೆ ಭಾಜನರಾಗಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಮೊಗದೊಮ್ಮೆ ಅಭಿನಂದನೆಯನ್ನು ತಿಳಿಸುತ್ತಾ ಇದೀಗ ಔಪಚಾರಿಕವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕೆಂದು ಎಲ್ಲ ಕಾಸ್ಮೋ ಸಂಘಟಿತರಲ್ಲಿ ವಿನಂತಿಸಿಕೊಳ್ಳುತ್ತಾ